ಅಲ್ಲ, ಈ ಮಗು ಫೋನಲ್ಲಿಟ್ಟದೆ ಅಂತ ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ. ಫೋನಲ್ಲಿಟ್ಟದೆ ಅಂತ ನಂಗಾಗಿದ್ದು ಇಷ್ಟೊತ್ತಿಗೆ ಏನು ಕೂಗು ಹಾರಿಸಿರ್ತಿತ್ತು, ಒಂದು ಫೋನ್ ಎತ್ತಕ್ಕಾಗಲ್ಲ ಅಂತ. ಇದಕ್ಕೊಂಚು ಫೋನ್ ಎತ್ತಕ್ಕಾಗಲ್ಲ ಏನೋ. ಅಮ್ಮ ಇಷ್ಟು ಸಲ ಮಾಡ್ತಾ ಇದೆ, ಎಂಥದ್ದು ವಿಷಯ ಇರ್ತದೆ ಅಂತ ಜ್ಞಾನ ಮಾಡ್ಕೊಂಡಾರು ಮಾಡ್ಬೋದು. ಇನ್ನು ಎಲ್ಲಿ ಕೂತದ ಏನ, ಮೈ ಮೇಲೆ ಪ್ರಜ್ಞಿರಲ್ಲ. ಮತ್ತಿನ್ನೇನು ಅವ್ರ ಮನೇಲಿ ದೇವ್ರು ನಡೆಸ್ಕೊಟ್ಟಂಗೆ ಎಲ್ಲ ಅನುಕೂಲ ಇದೆಯಪ್ಪ. ಇದೇನು ಕೆಲ್ಸ ಮಾಡೋದೇನಿಲ್ಲ. ಆದ್ರೆ ಎಂತ ಮಾಡ್ತಾ ಇದೆಯೋ ಏನ ಎಂತಪ್ಪ ಇದು ಎಂತ ಇದು ಬರ್ರ ಅಂತ ವೈಬ್ರೇಟ್ ಆಗ್ತಾ ಇದೆ. ಎಂತ ಇದು ಸೋಫಾದ? ಈ ಅಶ್ವಿನಿ ಫೋನು ಎಲ್ಲಿ ಇಟ್ಟಾಳೆ? ಅವಳಿಗೆ ಇಟ್ಟಿದ ನೆನಪಿಲ್ಲ. ಇಲ್ಲೆಲ್ಲ ಹಾಕೇಳೆ ಅದು ಅಡಿ ಹೋಗಿದೆ. ಸ್ವಲ್ಪನೂ ಕೇರ್ಫುಲ್ನೆಸ್ ಅನ್ನೋದೇ ಇಲ್ಲಪ್ಪ. ತರ್ದೋಳು ಮಾತ್ರ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಹೇಳೋದೇನು ಸುಳ್ಳಲ್ಲ. ಒಂದು ಚೂರಾರ ಜವಾಬ್ದಾರಿ ಅನ್ನೋದಿದೆಯಾ, ಅದು ಇಲ್ಲಿ ವೈಬ್ರೇಷನಲ್ಲಿ ಇಟ್ಟಿದ್ದಾಳೆ. ರಿಂಗು ಮಾಡೋಕ್ಕೆ ಇಟ್ಟಿಲ್ಲ. ರಿಂಗ್ ಟೋನೆಲ್ಲ ಇಟ್ಟು ನಮ್ಮ ಮೊಬೈಲಿಂದ ನೋಡ್ಬೋದು. ಅದೇ ಇಡ್ಲ ಇವಳು ವೈಬ್ರೇಷನಲ್ಲಿ. ಅದಾಗ್ಲಿಂದ ನಾನು ಶೂ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಎಂತ ಇದು ಬರ್ರ ಅಂತ ಇದೆಯಲ್ಲ ಅಂತ. ಯಾರು? ಓ ಅಮ್ಮ. ಅವರಮ್ಮ ಫೋನ್ ಮಾಡ್ಯಾರೆ. 6 ಮಿಸ್ ಕಾಲ್ ಅದೇ. ಛೇ ಪಾಪ, ಎಂತಕ್ಕೆ ಮಾಡಿದ್ದೋ ಏನೋ. ಹಲೋ, ನೀವಾ? ಹಲೋ, ಆರಾಮದೀರಾ? ಹ್ಞೂ ಅತ್ತೆ, ನಾನು ಆರಾಮದೀನಿ. ನೀವು ಮಾವ ಎಲ್ಲ ಆರಾಮದೀರಾ? ಹಾಂ, ನಾವೆಲ್ಲ ಘನಗದೀವಿ. ಅಶ್ವಿನಿ ಹತ್ರ ಮಾತಾಡೋಣ ಅಂತ ಫೋನ್ ಮಾಡಿದೆ. ಅದು ಫೋನೇ ಎತ್ತಿರಲ್ಲ. ಆಗಲಿ, ನಿಮ್ಮ ಹತ್ರ ಮಾತಾಡ್ದಂಗೆ ಆತ. ಆಫೀಸಿಗೆ ಹೋಗ್ಲೇನ ಇನ್ನಲ್ಲ? ಅಮ್ಮ ತಂಗಿ ಎಲ್ಲ ಆರಾಮದಾರ? ಹಾಂ, ಅಮ್ಮ ತಂಗಿ ಎಲ್ಲ ಆರಾಮಿದ್ದಾರೆ. ನಾನು ಆಫೀಸಿಗೆ ಈಗ ಹೊರಟಿದ್ದೆ. ಅದೇ ಶೂಸ್ ಹಾಕ್ತಾ ಕೂತಿದ್ದೆ. ಇವಳು ಅಶ್ವಿನಿ ಫೋನು ಇಲ್ಲಿ ಸೋಫಾದಡಿ ಹಾಕೋಗಿ ಸೈಲೆಂಟಲ್ಲಿ ಇಟ್ಟಿದ್ದಾಳ. ವೈಬ್ರೇಷನ್ ಕೇಳಿಸಿಲ್ಲ. ಹಂಗಾಗಿ ನೀವು ಫೋನ್ ಮಾಡಿದ್ದು ಕೇಳಿಸಿಲ್ಲ. ಸುಮ್ಮನೆ ಮಾಡಿದ್ರೆ ನಾನು ಮಿಸ್ ಕಾಲ್ ನೋಡಿ ಗಾಬರಿ ಅದೇ, ಎಂತಕ್ಕಪ್ಪ ಇಷ್ಟೆಲ್ಲ ಮಾಡ್ಯಾರೆ ಅಂತ. ಹಾಂ, ಸುಮ್ಮನೆ ಮಾತಾಡೋಣ ಅಂತ ಮಾಡಿದೆ. ಮತ್ತೆ ಅಮ್ಮ ಎಂತ ಮಾಡ್ತಾ ಇದ್ದಾರೆ? ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಮ್ಮ ಪಕ್ಕದ ಮನೆ ಆಂಟಿ ಮತ್ತು ಅಮ್ಮ ಇಬ್ಬರು ಒಟ್ಟಾಗಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದು ಏನೋ ವಿಶೇಷ ಪೂಜೆ ಕೊಟ್ಟಿದ್ದಾರಂತೆ, ಶುಕ್ರವಾರ ಅಲ್ಲ. ಹಾಗಾಗಿ ಅಮ್ಮನೂ ಹೋದರು. ಇಬ್ಬರು ಒಟ್ಟಾಗಿ ಬರ್ತಾರೆ ಪೂಜೆ ಮುಗಿಸ್ಕೊಂಡು. ಹೌದಾ? ಮತ್ತೆ ಇವತ್ತು ತಡ ಆಯ್ತು ಆಫೀಸ್ಗೆ ಹೋಗೋದ? ಇಷ್ಟೊತ್ತಿಗೆ ಹೋಗಿರ್ತಿದ್ರಿ ಅಲ್ಲ? ಹಾಂ, ಹೋಗಿರ್ತಿದ್ದೆ. ಇವತ್ತೊಂಚೂ ಲೇಟ್ ಆಯ್ತು. ಅದು ಈಗಲೂ ಅಷ್ಟೇ, ಗಾಡಿಗೆ ರೂಮಲ್ಲೇ ಇಟ್ಟಿದ್ದೆ. ನೆನ್ನೆ ನಮ್ಮ ರೂಮಲ್ಲೇ ಅದೇ ಈಗ ಅಶ್ವಿನಿಗೆ ಹೇಳಿದೆ, ಶೂ ಹಾಕೋತಿರ್ತೀನಿ ಮರೈತಿ, ಒಂಚೂರು ಗಾಡಿಗೆ ತಂದು ಕೊಡು ಅಂತ. ಅವಳು ಅದೇ ತರಕ್ಕೆ ಹೋಗಿದ್ಲು. ಬಂದ್ಲು. ಇಲ್ಲಿ ನೋಡಿಲ್ಲ ಅಶ್ವಿನಿ, ನೀವು ಅಮ್ಮ ಫೋನು 6 ಸಲ ಫೋನ್ ಮಾಡಿದ್ದಾರೆ. ನಿನ್ನ ಫೋನ್ ಎಂತ ಅದಲ್ಲಿ ಇಲ್ಲಿ ಬಿದ್ದಿತ್ತು. ಹಾಂ, ಅದು ಸೈಲೆಂಟಲ್ಲಿ ಇಟ್ಟಿಯಲ್ಲ. ಈಗ ನಾನೆಲ್ಲರಿಗೆ ನೋಡ್ಲಾ ಅಂದಿದ್ರೆ ಈಗ ಎಂತ ಮಾಡ್ತಿದ್ದೆ ನೀನು? ಅಯ್ಯೋ ಹೌದಾ, ನಾನು ಆವಾಗ ಬೆಳಿಗ್ಗೆ ತಿಂಡಿ ತಿಂತ ಇಲ್ಲಿ ಮೊಬೈಲ್ ನೋಡ್ತಾ ಇದ್ನ, ಅಲ್ಲೇ ಇಟ್ಟಿನಿ, ಹೋಗಿನ ಅದು ಒಳಗೆ ಹೋಗ್ಯದೆ. ನಂಗೆ ಗೊತ್ತೇ ಆಗಿಲ್ಲ ನೋಡಿ. ಎಂತ ಅಂತ ಅಮ್ಮಂದ ಮಾಡ್ತೀನಿ ಅಮ್ಮಗೆ. ಹಾಂ ಸರಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ ಆಯಿತಾ? ಮನೆ ಕಡೆ ಹುಷಾರು. ಡೋರ್ ಕ್ಲೋಸ್ ಮಾಡ್ಕೊ. ಯಾರು ಬಾಗಿಲು ಬಡಿದ್ರು ಸುಮ್ಮನೆ ತೆಗಿಯಕ್ಕೆ ಹೋಗಬೇಡ. ನೋಡು, ಅಮ್ಮ ಅಥವಾ ಹಿಮ ಆದರೆ ಮಾತ್ರ ತೆಗಿ. ಮತ್ತು ಇನ್ಯಾರಾದರೂ ತೆಗಿಯಕ್ಕೆ ಹೋಗಬೇಡ. ಕೆಲಸದ ಅಂಟ್ಯಾರು ಏನು ಬರಲ್ಲ, ಎಲ್ಲ ಅಡುಗೆ ಮಾಡಿಟ್ಟು ಹೋಗಾಗ್ಯದಲ್ಲ, ಅವರು ಏನೂ ಬರೋದಿಲ್ಲ. ಅವ್ರಿಗೂ ತೆಗಿಯಕ್ಕೆ ಹೋಗಬೇಡ. ಹ್ಞೂ ಸರಿ ಕಣ್ರಿ, ಹಂಗಾರೆ ನಿಧಾನ, ನೀವು ಹುಷಾರಾಗಿ ಹೋಗಿ ಬನ್ನಿ. ಹ್ಞೂ ಸರಿ ಸರಿ, ಬಾಕ್ಲು ಹಾಕ. ಅಯ್ಯೋ, ಹಿಂಗೆ ಗನಾಗಿರಲಿ, ಮಾತು ಕೇಳೋಕ್ಕೆ ಖುಷಿ ಆಗ್ತದೆ. ಸರಿ ಕಣೆ, ಬಾಯ್. ಹಾಂ ಬಾಯ್. ಹಲೋ ಅಮ್ಮ, ಎಂತ ಮಾಡ್ತಿದ್ದೆ? ಅಯ್ಯೋ ಮಗನೇ, ನಾನು ನಿಂಗೆ ಫೋನ್ ಮಾಡ್ತಿದ್ದೆ ಕಣೆ. ಗನಗದಿಯ ಮಗನೇ, ಹಿಂಗೆ ಖುಷಿಯಾಗಿರತ್ತ ಮಗನೇ ಗಂಡನ ಮನೇಲಿ? ಹ್ಞೂನೇ ಅಮ್ಮ, ನಾನು ಗನಗದೀನಿ. ಅಪ್ಪ ಎಂತ ಮಾಡ್ತಾ ಇದ್ದಾರೆ? ಅಪ್ಪಗೆ ಸಂಜೆ ಫೋನ್ ಮಾಡಿದ್ದೆ ಕಣೆ, ಪೇಟೆಲ್ಲದೀನಿ ಅಂದರು. ನಿನ್ನ ಫೋನಿಗೆ ಫೋನ್ ಮಾಡಿದ್ರೆ ಕನೆಕ್ಟೇ ಆಗಲ್ಲ. ಹಾಂ, ಅಪ್ಪ ಮನೆಗೆ ಬರೋಕ್ಕೆ ಹೇಳಿದ್ರು. ಗೊತ್ತಲ್ಲ ನಿನ್ನ ಅಪ್ಪ ಮುರತ್ತು ಪೇಟೆಲಿರೋದಲ್ಲನೇ. ನಿಂಗೆ ಒಬ್ಳಿಗೆ ಬೇಜಾರಾಗಲ್ಲನೇ ಅಮ್ಮ. ಆಗ ನಾನು ಇರ್ತಿದ್ದೆ, ಈಗ ನಿಂಗೆ ಒಬ್ಳಿಗೆ ಒಂಥರ ಬೇಜಾರಾಗಲ್ಲನೇ? ಅಯ್ಯೋ ಬಾಲೆ, ಎಂತ ಬೇಜಾರಿಲ್ಲ ಎಂತಿಲ್ಲಪ್ಪ. ಟಿವಿ ನೋಡ್ಕೋತಿರೋದ. ಮತ್ತೆ ಅಂತ ಕೆಲಸ ಇರ್ತಾವ, ಅವು ಇವು ಕೆಲಸ ಮಾಡ್ತಾವ, ಹೊತ್ತೋಗಿದ್ದೆ ಗೊತ್ತಾಗಲ್ಲ. ಹ್ಞೂ ಅಮ್ಮ, ಅದಂತೂ ಹೌದು. ಇಲ್ಲಿ ಅಂಥ ಕೆಲಸ ಇರಲ್ಲ ಕಣೆ ಅಮ್ಮ.
ನಾ ದಪ್ಪ ಬೇರೆ ಆತಾ ಇದ್ದೀನಿ, ಕೂತು ಕೂತು ಒಂಥರ ಒಂದು ಸುತ್ತು ಮೈ ಬಂದದೆ ಅನಿಸ್ತಾ ಇದೆ. ಆಗಲಿ, ಹೆಣ್ಮಕ್ಳು ಮೈ ಕೈ ತುಂಬ್ಕೊಂಡು ಘನಾಗಿದ್ರೇ ಚಂದ ಅಲ್ಲನೆ ಲಕ್ಷಣ, ಏನಾಗಲ್ಲ. ಏನು ತಲೆ ಕೆಡ್ಸ್ಕೊಬೇಡ ನೀನು. ಸೊಪ್ಪೂರ ಆದರೆ ಮದುವೆ ಆದ್ಮೇಲೆ ಸೊಪ್ಪೂರ ಆದರೆ ಆಮೇಲೆ ಅದೇ ಹೇಳ್ತಾರೆ ಮಗನೇ, ಗಂಡನ ಮನೇಲಿ ಕಾಟನೇನು ಹುಡುಗಿ ತೆಳ್ಳಗಾಗ್ಯದ ಅಂತಾರೆ ಆಮೇಲೆಲ್ಲ. ಇರಲಿ, ಹಿಂಗೆ ಮೈ ಕೈ ತುಂಬ್ಕೊಂಡು ಘನಾಗೆ ಇರ್ಬೇಕು ಮತ್ತೆ. ಅಯ್ಯೋ ಇದೊಂದು ಅಮ್ಮ. ಎಂತ ತಿಂಡಿ ಮಾಡಿದ್ಯಾ? ತಿಂಡಿ ಎಂತ ಮಾಡೋದೆ, ಅವೇ 2-3 ತಿಂಡಿ ಇಟ್ಕು ಎಂತ ಮಾಡಿದ್ದೆ ಅಂತ ಕೇಳ್ರೆ ನಾರಿ ಅಂತ ಹೇಳಲಿ. ನೀರು ದೋಸೆ ಅಂದರೆ ಇದ್ದಿದ್ದೆ. ಮತ್ತು ನೀನಪ್ಪ ನೆನ್ನೆ ಕತ್ಲಿಗೆ ಚಿಕನ್ ತಂದಿದ್ರ, ಆ ಚಿಕನ್ ಗೊಸಿ ಇತ್ತು. ನೀರು ದೋಸೆ ಚಿಕನ್ ಕಣೆ. ನಿಮ್ಮ ಮನೇಲಿ ಅಂತ? ನಿಮ್ಮ ಮನೇಲೆಲ್ಲ ಹಿಂದಿನ ದಿನದ್ದು ಎಲ್ಲ ತಿನ್ನಲ್ಲ ಅಲ್ಲ. ಎಂತ ತಿಂಡಿ ಅಂತ? ಇವತ್ತು ಅವಲಕ್ಕಿ ಮಾಡಿದ್ರು ಕಣೆ ಅಮ್ಮ. ಅದು ಅತ್ತೆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಿತ್ತ, ಹಂಗಾಗಿ ಮತ್ತು ಅನ್ನದ ಐಟಮ್ ಬೇಡ ಅಂದರು, ಹಂಗಾಗಿ ಅವಲಕ್ಕಿ ಮಾಡಿದ್ರು. ಹಾಂ ಆಗಲಿ. ಮತ್ತು ಒಂಚೂರು ದಪ್ಪ ಆಗ್ತಾ ಇದೆಯಾ ಅಂತ ಅವೆಂಥದ ಮದುವೆ ಟೈಮಲ್ಲಿ ಡಯೇಟ ಪಯೇಟ ಬೆಂಕಿ ಬಿದ್ದಿದ್ದು ಮಾಡ್ತಿದ್ಯಲ್ಲ, ಅವೆಲ್ಲ ಮಾಡಬೇಡ. ಘನಾಗಿ ತಿನ್ಕೊಂಡು ಅಂದ್ಕೊಂಡಿರೋ ಆತ. ಸರಿನೇ ಅಮ್ಮ. ಅಲ್ಲೇ ನೀನು ಅಪ್ಪ ಇಲ್ಲಿಗೆ ಬರೋ ಸುದ್ದಿ ಅಂತ ಆತೆ ಕೇಳಿ ಹೇಳ್ತೀನಿ ಅಂದಿದ್ದೆ. ಅಲ್ಲೇ ಮಗನೆ, ನೀನು ಅಪ್ಪನ ಹತ್ರ ಕೇಂಡೆ, ಅವರ ಆದೇಶನ ಹತ್ರನೂ ಕೇಳಿದ್ರಂತೆ ಬತ್ತೀಯನ ಅಂತ. ಅವನು ಇಲ್ಲ, ನೀವು ಮತ್ತು 4-5 ದಿನಕ್ಕೆಲ್ಲ ಹೋಗೋದಾರ ನಂಗೆ ಬರೋಕ್ಕಾಗಲ್ಲ, ಬೇರೆ ಯಾರು ನಾನು ಟ್ರೈನ್ ಡ್ರೈವರ್ನ ಕಳಿಸ್ತೀನಿ ಅಂತ ಅಂದಂತೆ. ಗೌರಿ ಹಬ್ಬ ಬಂತಲ್ಲೇ ಮಗನೆ, ಗೌರಿ ಹಬ್ಬಕ್ಕೆ ಶಾಸ್ತ್ರ ಇರ್ತದಲ್ಲ, ಆ ದಿವಸನೇ ನೆನಪಿಸಿದ್ದು. ಮತ್ತು ಈ ಗೌರಿ ಹಬ್ಬ ಬಂತಲ್ಲ ಅಂತ, ಹಾಗಾಗಿ ಅದೇಕೆ ಅಂದಲ್ಲಿ ಮತ್ತು ಹೆಂಗು ಆವಾಗ ಬರ್ಬೇಕಲ್ಲ, ಕರಿಯಾಗಿ ಬಂದಾಗ ಬಂದಂಗೆ ಆಗ್ತದೆ ಅಂತ ಜ್ಞಾನ ಮಾಡಿದ್ವಿ. ಓ ಗೌರಿ ಹಬ್ಬ ಬಂತ? ಯಾವಾಗಲೇ ಅಮ್ಮ? ಎಂಥದ ತಾರೀಖು ಹೇಳ್ದೆ ನೋಡ, 6-7 ಇದ ಕಣೆ, ಸೆಪ್ಟೆಂಬರ್ಗೆ. ಸೆಪ್ಟೆಂಬರ್ 6-7 ಹೇಳ್ದೆ ನೋಡ, ಕ್ಯಾಲೆಂಡ್ರಲ್ಲಿ ಇರ್ತದೆ. ನಿನ್ನ ಗಂಡಿಗೆ ಈಗಲೇ ರಜಾ ಹಾಕಕ್ಕೆ ಹೇಳು, ಮತ್ತು ಆಮೇಲೆ ರಜಾ ಕೊಡಲ್ಲ ಅದು ಇದು ಅಂದರೆ ಮತ್ತು ಗಡಿ ಬಿಡಿ ಆಗ್ತದೆ. ಎಂತ ಸೆಪ್ಟೆಂಬರಲ್ಲಿ ತಾನೆ? ಸೆಪ್ಟೆಂಬರಲ್ಲಿ ಗೌರಿ ಹಬ್ಬ ಇದ್ದರೆ ಈಗಿನ್ನು ಜೂನು ಬರಲ್ಲ ಕಣೆ ಮಮ್ಮಿ. ಬಿಡು, ಇವತ್ತಿಗೆ ಮೇ ಮುಗೀತು, ಜೂನ್ ಲೆಕ್ಕ ಹಿಡಿ. ಜೂನು, ಜುಲೈ, ಆಗಸ್ಟು, ಇನ್ನೂ 3 ತಿಂಗಳದಿಯಲ್ಲ ಅಮ್ಮ. ಬಾರ್ರೆ ಹೆಂಗೆ ಮಾಡ್ತೀಯಲ್ಲ ಅಮ್ಮ, ಬಂದು ಹೋಗ್ರೆ ಮಾರೈತಿ. ಅಯ್ಯೋ ಮಗನೇ, ನನಗೂ ನೋಡಂಗೆ ಅನಿಸ್ತಾ ಇದೆ. ಸರಿ ನೋಡೋಣ, ನೀನು ಅಪ್ಪ ಕೇಳಿದಾರೆ ಕೇಳ್ತೀನಿ. ಅಲ್ಲೇ ಅವತ್ತು ಅಷ್ಟೇ ಮದುವೆ ಇದರಲ್ಲೆಲ್ಲ ಆ ಹುಡುಗಿ ಒಂದಿತ್ತು, ಬಂದಂಗಾಗಲ್ಲ ಕೂತಂಗಾಗಲ್ಲ ನಿಂತಂಗಾಗಲ್ಲ, ಅದಕ್ಕೆ ಅಂತ ಹಿಂದೆ ಮುಂದೆ ಸುತ್ತಿತ್ತ. ನೀವೇ ಗಂಡ ಹೆಂಡ್ತಿ ಬಂದರೆ ಹೆಂಗೆ? ಹೌದು, ನೀವೇ ಗಂಡ ಹೆಂಡ್ತಿ ಬಿಡು ಮಾಡ್ಕೊಂಡು ಬಂದೋಗ್ರೆ, ಇಬ್ಬರೇ ಬನ್ನಿ. ಮತ್ತು ನೀನು ಅತ್ತೇನಾಗಲಿ ನಾದಿನಾಗಲಿ ಕರ್ಕೊಬರಕ್ಕೆ ಹೋಗಬೇಡಿ. ನೀವು ಬರ್ತೀರಾ ಅಂತ ನಾನು ಬರೋ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದೆ. ಇಲ್ಲ ಅಂದಿದ್ರೆ ಈ ವಾರನೇ ಬರೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೆ. ಬರೀ ಎಡವಟ್ಟು ಇಂಥದೇ ಮಾಡಮ್ಮ ನೀನು.